ಹಲೋ ಸ್ನೇಹಿತರೆ, ನಾವು ಈ ದಿನ CSS ಅಲ್ಲಿ ಕಲಿಯೋಕ್ತಿರೋ ವಿಷಯ ಏನಪ್ಪಾ ಅಂದರೆ ಔಟ್ಲೈನ್ ಅಂತೇಳಿ. ಈ ಔಟ್ಲೈನ್ ಅನ್ನೋದು ಸೇಮ್ ಆಸ್ ಇಟ್ ಈಸ್ ಬಾರ್ಡರ್ ಟೈಪೇ ಇರುತ್ತೆ. ಆದರೆ ಇದು ಬಾರ್ಡರ್ನ ಔಟ್ಸೈಡ್ ಮತ್ತೊಂದು ಬಾರ್ಡರ್ನ ಕ್ರಿಯೇಟ್ ಮಾಡಬೇಕಂತಂದ್ರೆ ಈ ಔಟ್ಲೈನ್ ಅನ್ನೋದು ಯೂಸ್ ಮಾಡ್ತೀವಿ. ಬನ್ನಿ ಸ್ನೇಹಿತರೆ, ಇದೆಲ್ಲ ಯಾವ ರೀತಿ, ಇದ್ರ ಪ್ರಾಪರ್ಟೀಸ್ ಏನು, ಇದ್ರ ಸ್ಟೈಲ್ ಏನು ಅಂತೇಳಿ ತಿಳ್ಕೊಳಂತೆ. ಮೊದಲನೇದಾಗಿ ಈ ಔಟ್ಲೈನ್ನ ಪ್ರಾಪರ್ಟೀಸ್ ಏನೇನಿದೆ ಅಂತ ನೋಡೋದಾದ್ರೆ, ಔಟ್ಲೈನ್ ವಿಡ್ತ್ ಅಂತೇಳಿ, ಅಂದರೆ ವಿಡ್ತ್ ಅಂದರೆ ದಪ್ಪ ಎಷ್ಟಿರ್ಬೇಕಂತೇಳಿ, ಹಾಗೆ ಔಟ್ಲೈನ್ ಸ್ಟೈಲ್ ಅಂತೇಳಿ, ಹಾಗೆ ಥರ್ಡ್ ಒನ್ ಔಟ್ಲೈನ್ ಕಲರ್ ಅಂತೇಳಿ. ಈ ಕಲರ್ ಅನ್ನೋದನ್ನು ಕಲರ್ ನೇಮ್ಸ್ ಆದ್ರೂ ಕೊಡಬಹುದು, ಹೆಕ್ಸಾಡೆಸಿಮಲ್ ಕೋಡ್ ಆದ್ರೂ ಕೊಡಬಹುದು, ಅಥವಾ RGB ಕಲರ್ ಕೋಡ್ ಆದ್ರೂ ಕೊಡಬಹುದು. ಅದೇ ರೀತಿ ಔಟ್ಲೈನ್ ಆಫ್ಸೆಟ್ ಅನ್ನೋ ಒಂದು ಎಕ್ಸ್ಟ್ರಾ ಆಪ್ಷನ್ ಇದೆ ಬಾರ್ಡರ್ಗೆ ಕಂಪೇರ್ ಮಾಡಿದ್ರೆ. ಇದು ಬಾರ್ಡರ್ ಹಾಗೂ ಔಟ್ಲೈನ್ ನ ಮಧ್ಯೆ ಸ್ಪೇಸ್ ನ ಕೊಡೋದಕ್ಕೆ ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಸ್ನೇಹಿತರೆ, ನಾನು ಇಲ್ಲಿ ಒಂದು ಕಂಟೆಂಟ್ಗೆ ಬಾರ್ಡರ್ನ ಕ್ರಿಯೇಟ್ ಮಾಡಿದ್ದೀನಿ. ಹಾಗೆ ಅದರ ಔಟ್ ಸೈಡ್ ಮತ್ತೊಂದು ಬಾರ್ಡರ್ ಕಾಣ್ತಿದೆಯಲ್ಲ, ಇದನ್ನೇ ನಾವು ಔಟ್ಲೈನ್ ಅಂತೇಳಿ ಕರಿತೀವಿ. ಇದರ ಪ್ರಾಪರ್ಟೀಸ್ ನೋಡಿದ್ರೆ ಔಟ್ಲೈನ್ ವಿಡ್ತ್ 2px ಅಂತಿದೆ, ಹಾಗೆ ಔಟ್ಲೈನ್ ಸ್ಟೈಲು ಸಾಲಿಡ್ ಅಂತಿದೆ, ಹಾಗೆ ಔಟ್ಲೈನ್ ಕಲರ್ ರೆಡ್ ಅಂತೇಳಿ ಇದೆ. ಹಾಗೆ ನಾವು ಔಟ್ಲೈನ್ ಸ್ಟೈಲ್ಸ್ ಏನೇನಿದೆ ಅಂತ ನೋಡೋದಾದ್ರೆ, ನೀವು ಬಾರ್ಡರ್ ಸ್ಟೈಲ್ಸ್ನ ನೋಡಿದ್ರಿಲ್ಲ, ಆಸ್ ಇಟ್ ಈಸ್ ಅದೇ ರೀತಿ ಇರುತ್ತೆ. ಸಾಲಿಡ್, ಡ್ಯಾಶ್ಡ್, ಡಾಟೆಡ್, ಡಬಲ್, ಹಾಗೆ ಇನ್ಸೆಟ್, ಔಟ್ಸೈಟ್, ಗ್ರೂವ್, ರಿಡ್ಜ್, ಈ ರೀತಿ ಎಲ್ಲ ನಾವು ಸ್ಟೈಲ್ನ ಹಾಕ್ಬೋದು. ಔಟ್ಲೈನ್ನ ಶಾರ್ಟ್ ಹ್ಯಾಂಡ್ ಯಾವ ರೀತಿ ಅಂತಂದರೆ, ಇಲ್ಲಿ ಔಟ್ಲೈನ್ ವಿಡ್ತ್, ಸ್ಟೈಲು, ಕಲರ್ ಇದೆಯಲ್ಲ, ಇದಿಷ್ಟನ್ನು ನಾವು ಒಂದೇ ಲೈನಲ್ಲಿ ಮೆನ್ಷನ್ ಮಾಡ್ಬೋದು. ಔಟ್ಲೈನು ಫಸ್ಟ್ ವಿಡ್ತನ್ನು ಮೆನ್ಷನ್ ಮಾಡಬೇಕಾಗುತ್ತೆ 2px ಅಂತೇಳಿ, ಹಾಗೆ ಸ್ಟೈಲ್ನ ಮೆನ್ಷನ್ ಮಾಡಬೇಕು ಸಾಲಿಡ್ ಅಂತೇಳಿ, ಅದೇ ರೀತಿ ಕಲರ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಈ ರೀತಿ ನಾವು ಸಿಂಗಲ್ ಲೈನಲ್ಲಿ ಕೂಡ ಶಾರ್ಟ್ಕಟ್ ಆಗಿ ಬರಿಬೋದು. ಹಾಗೆ ನಾವು ಔಟ್ಲೈನ್ ಸೈಡ್ನ ನೋಡೋದಾದ್ರೆ, ಔಟ್ಲೈನ್ ಬರೀ ನಮಗೆ ಟಾಪಲ್ಲಿ ಬರಬೇಕಂದ್ರೆ ಔಟ್ಲೈನ್ ಟಾಪ್ ಅಂತೇಳಿ ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗೆ ಔಟ್ಲೈನ್ ರೈಟ್ ಸೈಡ್ ಬರ್ಬೇಕಂದ್ರೆ ರೈಟ್ ಸೈಡು, ಬಾಟಮ್ ಬೇಕಂದ್ರೆ ಬಾಟಮ್ ಅಂತೇಳಿ, ಹಾಗೆ ಲೆಫ್ಟ್ ಸೈಡ್ ಬೇಕಂತಂದ್ರೆ ಔಟ್ಲೈನ್ ಲೆಫ್ಟ್ ಅಂತೇಳಿ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಇದೆಲ್ಲ ಯಾವ ರೀತಿ ಅಂತೇಳಿ ಪ್ರಾಕ್ಟಿಕಲ್ ಆಗಿ ನೋಡ್ಕೊಳ್ಳುವಂತೆ. ನಾನು ಇಲ್ಲಿ ಒಂದು ಬೇಸಿಕ್ HTML ಟ್ಯಾಗ್ನ ಕ್ರಿಯೇಟ್ ಮಾಡಿದ್ದೀನಲ್ಲ, ಅದೇ ರೀತಿ ಇಲ್ಲಿ ಟೈಟಲ್ನ ಕೊಟ್ಟಿದ್ದೀನಿ, ಹಾಗೆ ಇಲ್ಲಿ ಬಾಡಿ ಒಳಗಡೆ ಒಂದು ಹೆಡ್ಡಿಂಗ್ನ ಕೊಟ್ಟು 2 ಪ್ಯಾರಾಗ್ರಾಫ್ನ ಕ್ರಿಯೇಟ್ ಮಾಡಿದ್ದೀನಿ. ಹಾಗೆ ಇದಕ್ಕೆ ಇನ್ಲೈನ್ ಸ್ಟೈಲ್ ಟ್ಯಾಗ್ನ ಹಾಕಿದ್ದೀನಿ. ಈ ಫೈಲ್ನ ಸೇವ್ ಮಾಡ್ತೀನಿ ನೋಡ್ರಿ, outline.html ಅಂತೇಳಿ. ನಾನು ಇವಾಗ ಈ ಪ್ಯಾರಾಗ್ರಾಫ್ಗೆ ಒಂದು ಬಾರ್ಡರ್ ಕ್ರಿಯೇಟ್ ಆಗಬೇಕಪ್ಪ ಅಂತಂತಂದರೆ, ಈ ಸ್ಟೈಲ್ ಟ್ಯಾಗ್ ಒಳಗಡೆ ಇಲ್ಲಿ P ಅನ್ನೋ ಟ್ಯಾಗ್ನ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಕರ್ಲಿ ಬ್ರಾಕೆಟ್ ಹಾಕಿ ಇಲ್ಲಿ ಒಳಗಡೆ ಬಾರ್ಡರ್ ಅಂತೇಳಿ ಬರೆದು 3px ಸಾಲಿಡ್ ಬ್ಲೂ ಅಂತೇಳಿ ಕೊಟ್ಟಿರ್ತೀನಿ. ಅಂದರೆ 3px ದಪ್ಪ ಇರೋ ಸಾಲಿಡ್ ಆಗಿರೋ ಒಂದು ಬ್ಲೂ ಕಲರ್ ಬಾರ್ಡರ್ ಕ್ರಿಯೇಟ್ ಆಗಬೇಕು ಅಂತೇಳಿ ಕೊಟ್ಟಿದ್ದೀನಿ. ಹಾಗೆ ಈ ಫೈಲ್ನ ಸೇವ್ ಮಾಡಿಕೊಂಡು ಇಲ್ಲಿ ಔಟ್ಪುಟ್ಟಲ್ಲಿ ಬಂದು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಆ 2 ಪ್ಯಾರಾಗ್ರಾಫಿಗೆ 3px ಇರೋ ಸಾಲಿಡ್ ಬ್ಲೂ ಕಲರ್ ಬಾರ್ಡರ್ ಕ್ರಿಯೇಟ್ ಆಗಿದೆ. ಹಾಗೆ ನಾನು ಈ ಪ್ಯಾರಾಗ್ರಾಫಿಗೆ ಔಟ್ಲೈನ್ನ ಕ್ರಿಯೇಟ್ ಮಾಡ್ಬೇಕಂತಂದರೆ ಇಲ್ಲಿ P ಟ್ಯಾಗ್ ಅನ್ನೋದು ಸೆಲೆಕ್ಟ್ ಮಾಡಿದ್ದೀನಿಲ್ಲ, ಇಲ್ಲಿ ಔಟ್ಲೈನ್ ಪ್ರಾಪರ್ಟೀಸ್ ಏನಿದೆ, ಫಸ್ಟು ವಿಡ್ತ್ ಇದೆಯಲ್ಲ, ಔಟ್ಲೈನ್ ವಿಡ್ತ್ ಅಂತ ಹೇಳಿ ಕೊಡ್ತೀನಿ. ಹಾಗೆ 3px ಅಂತ ಹೇಳಿ ಕೊಟ್ಟು, ನೆಕ್ಸ್ಟ್ ಒಂದು ಔಟ್ಲೈನ್ ಸ್ಟೈಲ್ ಇದೆಯಲ್ಲ, ಔಟ್ಲೈನ್ ಸ್ಟೈಲ್ ಸಾಲಿಡ್ ಅಂತ ಹೇಳಿ ಕೊಟ್ಟಿರ್ತೀನಿ. ಹಾಗೆ ಔಟ್ಲೈನ್ ಕಲರ್ನ ನಾನು ಗ್ರೀನ್ ಅಂತೇಳಿ ಕೊಟ್ಟಿರ್ತೀನಿ. ಹಾಗೆ ಈ ಫೈಲ್ನ ಸೇವ್ ಮಾಡಿಕೊಂಡು ಈ ಬ್ರೌಸರಲ್ಲಿ ಬಂದು ರಿಫ್ರೆಶ್ ಮಾಡಿದರೆ ಇಲ್ಲಿ ನೋಡ್ತಿರ್ಬೋದು ನೀವು, ಆ ಬಾರ್ಡರ್ ಔಟ್ ಸೈಡ್ ಮತ್ತೊಂದು ಬಾರ್ಡರ್ ಕ್ರಿಯೇಟ್ ಆಗಿದೆ ಗ್ರೀನ್ ಕಲರಲ್ಲಿ. ಸ್ವಲ್ಪ ಜೂಮ್ ಮಾಡ್ತೀನಿ ನೋಡ್ರಿ. ಈ ರೀತಿ ನಾವು ಬಾರ್ಡರ್ ಔಟ್ ಸೈಡ್ ಮತ್ತೊಂದು ಬಾರ್ಡರ್ನ ಕ್ರಿಯೇಟ್ ಮಾಡಬೇಕಂದ್ರೆ ಔಟ್ಲೈನ್ನ ಯೂಸ್ ಮಾಡಬೇಕಾಗುತ್ತೆ. ಹಾಗೆ ಈ ಬಾರ್ಡರ್ ವಿಡ್ತ್ನ 8px ಅಂತ ಹೇಳಿ ಕೊಡ್ತೀನಿ. ಹಾಗೆ ಇದನ್ನು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು 8px ಆಗಿ ದಪ್ಪಾಗಿದೆ. ನಾನು ಇವಾಗ ಈ ಔಟ್ಲೈನ್ ವಿಡ್ತ್ 5px ಅಂತ ಹೇಳಿ ಕೊಡ್ತೀನಿ. ಈ ಫೈಲ್ನ ಸೇವ್ ಮಾಡಿಕೊಂಡು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಔಟ್ಲೈನ್ ಅನ್ನೋದು ಸ್ವಲ್ಪ ಕ್ಲಿಯರ್ ಆಗಿ ಕಾಣ್ತಿದೆ. ಹಾಗೆ ನಾನು ಈ ಬಾರ್ಡರ್ ಕಲರ್ ಏನಿದೆಯಲ್ಲ, ಇದನ್ನು ಚೇಂಜ್ ಮಾಡ್ತೀನಿ ನೋಡ್ರಿ, ಯೆಲ್ಲೋ ಅಂತೇಳಿ ಕೊಡ್ತೀನಿ. ಹಾಗೆ ಈ ಔಟ್ಲೈನ್ ಕಲರ್ ರೆಡ್ ಅಂತೇಳಿ ಕೊಡ್ತೀನಿ. ಈ ಫೈಲ್ನ ಸೇವ್ ಮಾಡಿಕೊಂಡು ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಔಟ್ಲೈನ್ ಅನ್ನೋದು ರೆಡ್ ಕಲರಲ್ಲಿದೆ, ಹಾಗೆ ಆ ಬಾರ್ಡರ್ ಅನ್ನೋದು ಯೆಲ್ಲೋ ಕಲರಲ್ಲಿದೆ, ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣ್ತಿದೆ. ಹಾಗೆ ಔಟ್ಲೈನ್ ಸ್ಟೈಲ್ನ ನೋಡೋದಾದರೆ, ನಾವು ಬಾರ್ಡರ್ ಸ್ಟೈಲ್ ಏನೇನಿದೆಯಲ್ಲ ಅದನ್ನೇ ನಾವು ಔಟ್ಲೈನ್ ಸ್ಟೈಲಲ್ಲಿ ಕೊಡ್ಬೋದು. ಅಂದರೆ ಇಲ್ಲಿ ನಾನು ಡಾಟೆಡ್ ಅಂತೇಳಿ ಹಾಕ್ತೀನಿ. ಹಾಗೆ ಈ ಫೈಲ್ನ ಸೇವ್ ಮಾಡಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಔಟ್ಲೈನ್ ಅನ್ನೋದು ಡಾಟ್ ಆಗಿ ಕ್ರಿಯೇಟ್ ಆಗಿದೆ. ಹಾಗೆ ನೀವು ಡ್ಯಾಶ್ಡ್ ಅಂತೇಳಿ ಹಾಕ್ಬೋದು. ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಇದು ಔಟ್ಲೈನು ಡ್ಯಾಶ್ ಆಗಿ ಕ್ರಿಯೇಟ್ ಆಗಿದೆ. ಹಾಗೆ ನೀವು ಈ ಸ್ಟೈಲ್ನ ಡಬಲ್ಲು, ಇನ್ಸೆಟ್, ಔಟ್ಸೈಟ್, ರಿಡ್ಜ್, ಈ ರೀತಿ ಎಲ್ಲ ಕೊಡ್ಬೋದು. ಇದೆಲ್ಲ ನೀವು ಟ್ರೈ ಮಾಡಿ. ಹಾಗೆ ನಾವು ಈ ಔಟ್ಲೈನ್ ಆಫ್ಸೆಟ್ ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂತ ನೋಡೋದಾದ್ರೆ, ಇಲ್ಲಿ ನಾನು ಔಟ್ಲೈನ್ ವಿಡ್ತ್ನ ಫಸ್ಟ್ 1px ಅಂತೇಳಿ ಮಾಡಿರ್ತೀನಿ. ಹಾಗೆ ಸ್ಟೈಲ್ನ ಸಾಲಿಡ್ ಅಂತೇಳಿ ಕೊಟ್ಟಿರ್ತೀನಿ. ಇಲ್ಲಿ ಔಟ್ಲೈನ್ ಆಫ್ಸೆಟ್ನ 2px ಅಂತೇಳಿ ಕೊಟ್ಟಿರ್ತೀನಿ. ಹಾಗೆ ಈ ಫೈಲ್ನ ಸೇವ್ ಮಾಡಿಕೊಂಡು ಇಲ್ಲಿ ಬ್ರೌಸರಲ್ಲಿ ಬಂದು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಔಟ್ಲೈನಿಗೆ ಹಾಗೂ ಬಾರ್ಡರ್ಗೆ ಸ್ವಲ್ಪ 2px ಅಷ್ಟು ಗ್ಯಾಪ್ ಇದೆ. ಈ ರೀತಿ ನಾವು ಔಟ್ಲೈನ್ ಆಫ್ಸೆಟ್ನ ಕ್ರಿಯೇಟ್ ಮಾಡ್ಬೋದು. ಹಾಗೆ ನಾನು ಈ 2px ಇದೆಯಲ್ಲ, ಇದನ್ನು ನಾನು 4px ಅಂತೇಳಿ ಮಾಡ್ತೀನಿ. ಹಾಗೆ ಈ ಫೈಲ್ನ ಸೇವ್ ಮಾಡ್ಕೊಂಡು ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಆ ಗ್ಯಾಪ್ ಅನ್ನೋದು ಸ್ವಲ್ಪ ಇನ್ಕ್ರೀಸ್ ಆಯಿತು. ಇಲ್ಲಿ ಔಟ್ಲೈನ್ ವಿಡ್ತ್ 1px ಅಂತಿದೆಯಲ್ಲ, ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ ತೋರಿಸ್ತೀನಿ. ಇದು 3px ಅಂತೇಳಿ ಮಾಡ್ತೀನಿ. ಹಾಗೆ ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಔಟ್ಲೈನ್ಗೆ ಬಾರ್ಡರ್ಗೆ ಸ್ವಲ್ಪ ಗ್ಯಾಪ್ ಇದೆ. ಇದನ್ನ ನಾವು ಔಟ್ಲೈನ್ ಆಫ್ಸೆಟ್ ಅಂತೇಳಿ ಕರಿತೀವಿ.
ಇದಿಷ್ಟು ಔಟ್ಲೈನು ನಾವು ಶಾರ್ಟ್ಕಟ್ ಆಗಿ ಸಿಂಗಲ್ ಲೈನಲ್ಲಿ ಬರೀಬೇಕಂತಂದ್ರೆ ಇದಿಷ್ಟನ್ನು ಸೆಲೆಕ್ಟ್ ಮಾಡ್ತೀನಿ, ಹಾಗೆ ಡಿಲೀಟ್ ಮಾಡ್ತೀನಿ. ಇಲ್ಲಿ ಔಟ್ಲೈನ್ ಅಂತೇಳಿ ಬರೆದು 2px ಅಂದರೆ ವಿಡ್ತ್, ಹಾಗೆ ಸಾಲಿಡ್ ಸ್ಟೈಲು, ಹಾಗೆ ರೆಡ್ ಕಲರ್ನ ಕೊಟ್ಟಿರ್ತೀನಿ. ಈ ಫೈಲ್ನ ಸೇವ್ ಮಾಡಿಕೊಂಡು ಇಲ್ಲಿ ಬಂದು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು 2px ಸಾಲಿಡ್ ರೆಡ್ ಅನ್ನೋದು ಒಂದು ಔಟ್ಲೈನ್ ಇದೆ. ಈ ರೀತಿ ನಾವು ಶಾರ್ಟ್ಕಟ್ ಆಗಿ ಕೂಡ ಸ್ಟೈಲ್ನ ಮೆನ್ಷನ್ ಮಾಡಬಹುದು. ಅದೇ ರೀತಿ ನಾನು ಇದನ್ನ ಸಾಲಿಡ್ ಇರೋದನ್ನ ಡ್ಯಾಶ್ಡ್ ಅಂತೇಳಿ ಮಾಡ್ತೀನಿ. ಹಾಗೆ ಈ ಫೈಲ್ನ ಸೇವ್ ಮಾಡಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ಡ್ಯಾಶ್ ಆಗಿರೋ ಒಂದು ಔಟ್ಲೈನ್ ಕ್ರಿಯೇಟ್ ಆಗಿದೆ. ಸರಿ ಸ್ನೇಹಿತರೆ, ನಿಮಗೆ ಗೊತ್ತಾಯ್ತಲ್ಲ ಔಟ್ಲೈನ್ ಪ್ರಾಪರ್ಟೀಸ್ ಏನಿದೆ, ಹಾಗೆ ಔಟ್ಲೈನ್ ಸ್ಟೈಲು, ಔಟ್ಲೈನ್ ಆಫ್ಸೆಟ್ ಅಂದ್ರೆ ಏನು ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ನಾನು ಮುಂದಿನ ವಿಡಿಯೋದಲ್ಲಿ ಬರ್ತೀನಂತೆ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.